ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಮಾಡೋಣ ಬನ್ನಿ. ರಾಷ್ಟ್ರೀಯ ಸುದ್ದಿ. ಭಾರತ ಮತ್ತು ನ್ಯೂಜಿಲ್ಯಾಂಡ್ ಕ್ರಿಕೆಟ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್. ಭಾರತ ಮತ್ತು ನ್ಯೂಜಿಲ್ಯಾಂಡ್ ನಡುವಿನ ಕ್ರಿಕೆಟ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ನಡೆಯುತ್ತಿದೆ. ನ್ಯೂಜಿಲ್ಯಾಂಡ್ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ತಂಡಕ್ಕೆ 252 ರನ್ಗಳ ಗುರಿ ನೀಡಲಾಗಿದೆ. ಭಾರತವು ಸಹ ಯಶಸ್ವಿ ಆರಂಭವನ್ನು ಪಡೆದುಕೊಂಡಿದೆ. ಅಕ್ರಮ ಚಿನ್ನ ಸಾಗಣೆ ದಂಧೆ ಬಯಲು. ರನ್ಯಾರಾವ್ ಮೂಲಕ ಭಾರತದ ಅತಿ ದೊಡ್ಡ ಅಕ್ರಮ ಚಿನ್ನ ಸಾಗಣೆ ದಂಧೆ ಬೆಳಕಿಗೆ ಬಂದಿದೆ. ಉಗ್ರನ ಸೆರೆ. ತಲೆಮರೆಸಿಕೊಂಡಿದ್ದ ಉಗ್ರನನ್ನು ಯುಪಿ ಪೊಲೀಸರು ಬಂಧಿಸಿದ್ದಾರೆ. ನವರತ್ನ ಮಾನ್ಯತೆ. ಭಾರತೀಯ ರೈಲ್ವೆ ಹಣಕಾಸು ನಿಗಮ IRFC-ಗೆ ಭಾರತ ಸರ್ಕಾರದಿಂದ ನವರತ್ನ ಮಾನ್ಯತೆ ಸಿಕ್ಕಿದೆ. ರಾಜ್ಯ ಸುದ್ದಿ. ಚಿತ್ರದುರ್ಗದಲ್ಲಿ ಭೀಕರ ಅಪಘಾತ. ಚಿತ್ರದುರ್ಗದಲ್ಲಿ ಲಾರಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೆಂಗಳೂರಿನ 5 ಮೃತಪಟ್ಟಿದ್ದಾರೆ. ಕಾರು ಬಸ್ ಡಿಕ್ಕಿ. ಕಾರು ಮತ್ತು ಬಸ್ ಮುಖಾಮುಖಿ ಡಿಕ್ಕಿಯಾಗಿ 2 ಸಜೀವ ದಹನವಾಗಿದ್ದಾರೆ. ಆರ್ಸಿಬಿ ತಂಡದಲ್ಲಿ ಸಂಜಿತ್ ಹೆಗ್ಡೆ ಆರ್ಸಿಬಿ ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ರೈಲು ಡಿಕ್ಕಿ ಬದುಕುಳಿದ ಕುಡುಕ. ರೈಲು ಡಿಕ್ಕಿ ಹೊಡೆದರೂ ಸಹ ಕುಡುಕನೊಬ್ಬ ಪ್ರಾಣಾಪಾಯದಿಂದ ಪಾರಾಗಿದ್ದು ಬದುಕುಳಿದಿದ್ದಾನೆ. ಹಂಪಿಯಲ್ಲಿ ಅತ್ಯಾಚಾರದ ಬಗ್ಗೆ ಜನಾರ್ದನ ರೆಡ್ಡಿ ಹೇಳಿಕೆ. ಹಂಪಿಯಲ್ಲಿ ಅತ್ಯಾಚಾರ ನಡೆಯಲು ಪೊಲೀಸ್ ಭದ್ರತೆ ಹಿಂಪಡೆದದ್ದೇ ಕಾರಣ ಎಂದು ಜನಾರ್ದನ ರೆಡ್ಡಿ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮುರಳೀಧರನ್ಗೆ ಭೂಮಿ ಹಂಚಿಕೆಗೆ ವಿರೋಧ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶ್ರೀಲಂಕಾ ಮಾಜಿ ಕ್ರಿಕೆಟರ್ ಮುತ್ತಯ್ಯ ಮುರಳೀಧರನ್ಗೆ ಉಚಿತ ಭೂಮಿ ಹಂಚಿಕೆಗೆ ವಿರೋಧ ವ್ಯಕ್ತವಾಗಿದೆ. ಇತರೆ ಪ್ರಮುಖ ಸುದ್ದಿಗಳು. ಹಿಂದೂ ದೇವಾಲಯದ ವಿರೂಪ. ಅಮೆರಿಕದಲ್ಲಿ ಹಿಂದೂ ದೇವಾಲಯದ ಗೋಡೆಯನ್ನು ಅಪರಿಚಿತ ವ್ಯಕ್ತಿಯೊಬ್ಬ ವಿರೂಪಗೊಳಿಸಿದ್ದಾನೆ. ಕುಲಭೂಷಣ್ ಜಾಧವ್ ಅಪಹರಣಕ್ಕೆ ಸಹಕರಿಸಿದ್ದವನ ಹತ್ಯೆ. ಕುಲಭೂಷಣ್ ಜಾಧವ್ ಅಪಹರಣಕ್ಕೆ ಸಹಕರಿಸಿದ್ದವನ ಹತ್ಯೆಯಾಗಿದೆ. ಉಪರಾಷ್ಟ್ರಪತಿ ಆಸ್ಪತ್ರೆಗೆ ದಾಖಲು. ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಹಿಳಾ ಸುರಕ್ಷತೆಗೆ ಮಹಾರಾಷ್ಟ್ರ ಸಚಿವರ ಸಲಹೆ. ವ್ಯಾನಿಟಿ ಬ್ಯಾಗ್ನಲ್ಲಿ ಲಿಪ್ಸ್ಟಿಕ್ ಜೊತೆ ಚಾಕು, ಮೆಣಸಿನ ಪುಡಿ ಇಟ್ಟುಕೊಳ್ಳುವಂತೆ ಮಹಿಳೆಯರಿಗೆ ಮಹಾರಾಷ್ಟ್ರ ಸಚಿವರು ಸಲಹೆ ನೀಡಿದ್ದಾರೆ. ಗ್ಯಾಸ್ ಪೈಪ್ಲೈನ್ ಸೋರಿಕೆ. ಮುಂಬೈನಲ್ಲಿ ಗ್ಯಾಸ್ ಪೈಪ್ಲೈನ್ ಸೋರಿಕೆಯಾಗಿ ಬೆಂಕಿ ಅವಘಡ ಸಂಭವಿಸಿದೆ. ಎಕ್ಸ್ರೇ ಯಂತ್ರಗಳು. ರೋಗ ಪತ್ತೆ ಹಚ್ಚುತ್ತಿರುವ ಎಕ್ಸ್ರೇ ಯಂತ್ರಗಳು ಬಳಕೆಗೆ ಬಂದಿವೆ. ಧನ್ಯವಾದಗಳು.